ಹೋದ್ಸಲ ಥರ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ನನಗಿವಾಗ ಯಾರೂ ಇಲ್ಲ. ಇವಾಗೇನು ಮಾಡ್ತೀರಾ? ಹೀಗೆಲ್ಲ ಹೇಳಿ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಕ್ಕೆ ನೋಡ್ತಾ ಇದೆಯಾ? ಛೇ ಇಲ್ಲಪ್ಪ. ಈ ಬ್ಲ್ಯಾಕ್ ಮೇಲ್ ಮಾಡೋದು, ಇನ್ನೊಬ್ಬರಿಗೆ ಮೋಸ ಮಾಡೋದು, ಅವರನ್ನ ಸಾಯಿಸೋದು, ಇದೆಲ್ಲ ನಿಮ್ಮ ಕೆಲಸ. ಹಾಗೊಂದು ವೇಳೆ ನಾನು ಬ್ಲ್ಯಾಕ್ ಮೇಲ್ ಮಾಡಿದ್ರೆ ನಮಗೂ ನಿಮಗೂ ಏನು ಡಿಫ್ರೆನ್ಸ್ ಇರುತ್ತೆ? ಸೊ ನಾನು ಹಾಗೆ ಮಾಡಲ್ಲ. ನಂದೇನಿದ್ರು ಡೈರೆಕ್ಟ್ ವಾರ್. ತಾಕತ್ತಿದ್ರೆ ತಡೀರಿ ನೋಡೋಣ. ಏನು ಮಾತಾಡ್ತಾ ಇದೀಯ ನೀನು? ಯಾಕೆ ಶಕುಂತಲ ಮೇಡಮ್, ನಿಮ್ಮ ವಾಯ್ಸಲ್ಲಿ ನರ್ವಸ್ನೆಸ್ ಕಾಣಿಸ್ತಾ ಇದೆ. ಇಷ್ಟಕ್ಕೆ ಭಯ ಬಿಟ್ಬಿಟ್ರಾ? ಹೀಗಾದರೆ ಹೇಗೆ? ನೀವು ನೋಡೋದು, ಅನುಭವಿಸ್ಬೇಕಾಗಿರೋದು ತುಂಬಾ ಇದೆ. ಈ ಸಲ ಮಿಸ್ಸೇ ಇಲ್ಲದೆ ಎಲ್ಲ ವಿಷಯನೂ ಗೌತಮ್ ಅವ್ರ ಕಿವಿಗೆ ಹಾಕ್ತೀನಿ. ನಮ್ಮ ನೆಮ್ಮದಿನ ಕಿತ್ಕೊಂಡ್ರಿ ಅಲ್ವಾ? ನಿಮ್ಮ ನೆಮ್ಮದಿನೂ ಗ್ಯಾರಂಟಿ ಕಿತ್ಕೊತೀನಿ. ಬರೀ ನೆಮ್ಮದಿ ಅಲ್ಲ, ನೆಮ್ಮದಿ ಜೊತೆ ನಿಮ್ಮ ಹೆಸರು, ಗೌರವ, ಮರ್ಯಾದೆ ಎಲ್ಲನೂ ಕಿತ್ಕೊತೀನಿ. ನಿಜವಾದ ನೀವೇನು ಅನ್ನೋದನ್ನ ಎಲ್ಲರಿಗೂ ತೋರಿಸ್ತೀನಿ. ಆ ಕೆಲಸ ಮಾಡೇ ಮಾಡ್ತೀನಿ. ರೆಡಿ ಇರಿ. ನನ್ನನ್ನೇ ಹೆದರಿಸ್ತಾ ಇದೆಯಾ? ನಾನು ಯಾರು ಅಂತ ಗೊತ್ತು ತಾನೆ? ನನ್ನ ಕೆಪಾಸಿಟಿ ಏನು ಅಂತ ಗೊತ್ತು ತಾನೆ? ನಾನು ತಲೆ ಕೆಟ್ಟರೆ ಏನು ಬೇಕಾದರೂ ಮಾಡ್ತೀನಿ ಅಂತ ಗೊತ್ತು ತಾನೆ? ನೀವೇನು ಮಾಡ್ತೀರಾ ಅನ್ನೋದು ನನಗೆ ಗೊತ್ತು. ಆದರೆ ನಾನೇನು ಮಾಡಬಲ್ಲೆ ಅನ್ನೋ ಅಂದಾಜು ನಿಮಗಿಲ್ಲ. ಇಲ್ಲಿ ತನಕ ನೀವು ಆಟ ಆಡಿದ್ರಿ, ಇನ್ನು ಮುಂದೆ ನಾನು ಆಟ ಆಡ್ತೀನಿ. ತಾಕತ್ತಿದ್ರೆ ತಡೀರಿ ನೋಡೋಣ. ಸಿ ಯು ಸೂನ್. ಯಾಕೆ ಸಿಸ್ಟರ್, ಯಾಕೆ ಟೆನ್ಷನ್ ಆಗಿದೆಯಾ? ಏನಾಯ್ತು? ಯಾರು ಫೋನ್ ಮಾಡಿದ್ದು? ಮಾನ್ಯ ತಂಗಿ ಧನ್ಯ. ಏನು ಸಿಸ್ಟರ್ ಇದು? ಕಹಾನಿ ಮೇಲೆ ಹೊಸ ಟ್ವಿಸ್ಟು. ಆ ಮಾನ್ಯನ ಅಮಾನ್ಯ ಮಾಡಿ ನೆಮ್ಮದಿಯಾಗಿರೋ ಹೊತ್ತಿಗೆ ಮಾನ್ಯನ ಪ್ಲೇಸಲ್ಲಿ ಧನ್ಯ ಅಂತ ಹೊಸ ಕ್ಯಾರೆಕ್ಟರ್ ಒಕ್ಕರ್ಸ್ಕೊಂಡ್ಬಿಟ್ಟಿದೆಯಲ್ಲ. ಇನ್ನೇನು ಟೆನ್ಷನ್ ಮಾಡ್ಕೋಬೇಡ. ತಂಡಕೋಲ್. ಆ ಮಾನ್ಯನ ಕೈಯಲ್ಲೇ ಏನು ಕಿಸಿಯೋಕ್ಕಾಗಿಲ್ಲ. ಇನ್ನು ಈ ಚಿಲ್ಟೇನು ಕಿಸಿಯುತ್ತೆ? ಇಲ್ಲ ಅಣ್ಣ, ಅವಳ ಹತ್ರ ಪ್ರತಿಯೊಂದಕ್ಕೂ ಸಾಕ್ಷಿ ಇದೆ ಅಂತ ಹೇಳಿದ್ಲು. ಅದೇನಾದ್ರೂ ಗೌತಮ್ ಮುಂದೆ ಬಂದ್ರೆ ನಾವೇನು ಅಂತ ಗೌತಮ್ ಗೊತ್ತಾಗ್ಬಿಡತ್ತೆ. ಅದು ನನ್ನ ಟೆನ್ಷನ್ಗೆ ಕಾರಣ ಆಗ್ತಿರೋದು. ಲೇಟ್ ಆಗೋಯ್ತಲ್ಲಪ್ಪ. ಕತೆ ಮುಗೀತು ನಂದು. ಸರಿ ಬಲ್ಲ. ಓ ಗಾಡ್. ಓಕೆ ಬಾಯ್. ಹಲೋ, ನಿಂತ್ಕೊಳ್ಳಿ ಒಂದು ನಿಮಿಷ. ಅದೇನು ಅಂತ ಬೇಗ ಹೇಳಿ, ನಾನು ಅರ್ಜೆಂಟಾಗಿ ಹೋಗ್ಬೇಕು. ಯಾಕೆ ಎಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದೀರಾ? ಅದು ಬಿಗ್ ಬ್ರೋ ಮತ್ತು ಜೈ ಬ್ರೋ ಆಲ್ರೆಡಿ ಹೋದ್ರು. ನಾನು ನೋಡಿದ್ರೆ ಇನ್ನೂ ಇಲ್ಲ ಇದ್ದೀನಿ. ನಂಗೆ ಅದಕ್ಕೆ ಟೆನ್ಷನ್ ಆಗ್ತಿರೋದು. ಅದಕ್ಕೆ ಅರ್ಜೆಂಟ್ ಮಾಡ್ತೀನಿ. ಇದು ಯಾಕೋ ಸ್ವಲ್ಪ ಅತಿ ಆಯ್ತು ಅನಿಸ್ತಿಲ್ಲ ನಿಮ್ಗೆ? ಇದ್ರಲ್ಲಿ ಅತಿ ಅನ್ನೋದು ಏನಿದೆ ಅಪೇಕ್ಷಾ? ಬೇಗ ಹೋಗ್ಬೇಕು ಸರಿ, ಆದ್ರೆ ಏನಕ್ಕೆ ಇಷ್ಟೊಂದು ಅರ್ಜೆಂಟು? ಆಸ್ ಇಫ್ ನೀವೇ ಗೇಟ್ ಓಪನ್ ಮಾಡಬೇಕು ಅನ್ನೋ ತರ. ನೀವೇನಾದ್ರೂ ಗೇಟ್ ಕೀಪರಾ? ಅಪೇಕ್ಷಾ, ನಾನು ಕಂಪ್ನಿ CFO. ಓಕೆ, ಹೌದು ತಾನೆ? ಅಂದ್ಮೇಲೆ ಯಾಕೆ ಒಳ್ಳೆ ಬೆಲ್ ಹೊಡಕ್ ಮುಂಚೆ ಓಡೋಗೋ ಸ್ಕೂಲ್ ಮಕ್ಕಳ ತರ ಆಡ್ತಿದ್ದೀರಾ? ಓ, ಅಂದ್ರೆ ನನ್ನ ಚೈಲ್ಡ್ ಅಂತೀರಾ? ಚೈಲ್ಡ್ ಅಂತಿಲ್ಲ, ಚೈಲ್ಡ್ ತರ ಆಡ್ತಿದ್ದೀರಾ ಅಂತಿದ್ದೀನಿ ನಾನು. ಅಯ್ಯೋ, ಎರಡು ಒಂದೇನೆ ನೋಡಿ. ಈಗ ಮಾತಾಡಿದ ಟೈಮ್ ವೇಸ್ಟ್ ಮಾಡಕ್ಕಲ್ಲ, ನಾನು ಹೊಡ್ತೀನಿ. ಬಾಯ್. ಅರೆ ನಿಂತ್ಕೊಳ್ಳಿ ಒಂದ್ ನಿಮಿಷ. ಅಪೇಕ್ಷಾ, ಮೊದಲೇ ಲೇಟ್ ಆಗಿದೆ. ಏನು ನಿಮ್ದು? ಬೇಗ ಹೇಳಿ. ಲೇಟ್ ಆಗ್ಲಿ ಏನೂ ಆಗಲ್ಲ, ಆಫೀಸಲ್ಲಿ ಮುಳುಗೋಗಲ್ಲ. ಪಾರ್ಥ, ನೀವೀಗ ಕಂಪನಿ CFO, ಎಲ್ಲೂ ನಿಮ್ಗೋಸ್ಕರ ಅಲ್ಲಿ ವೇಟ್ ಮಾಡಬೇಕು. ಅದು ಬಿಟ್ಟು ನೀವೇ ಹೋಗಿ ಗೇಟ್ ಕಾಯೋ ತರ ಆಗ್ಬಾರ್ದು ಅಲ್ವಾ? ಅಪೇಕ್ಷಾ, ಗಂಡಂಗೆ ಪ್ರಮೋಷನ್ ಸಿಕ್ತು ಅಂತ ನೀವು ಆಕಾಶದಲ್ಲಿ ತೇಲ್ತಾ ಇದ್ದೀರಾ. ಸ್ವಲ್ಪ ರಿಯಾಲಿಟಿಗೆ ಬನ್ನಿ. ಏನ್ ರಿಯಾಲಿಟಿ? ಅಪೇಕ್ಷಾ ನೋಡಿ, ನನ್ನ ಕಂಪ್ನಿ CFO ಅಷ್ಟೇ, CEO ಅಲ್ಲ. ಆ ಕಂಪ್ನಿ ಓನರ್ ಅಲ್ಲ ನಾನು. ಬಿಗ್ ಬ್ರೋನೇ ಸುಪ್ರೀಂ, ಅವನೇ ಅಲ್ಲಿಗೆ ಬಾಸು.
ಅಲ್ಲ ಈಗ ಬಾಸಿಗೆ ಮೊದಲು ಹೋದ್ಮೇಲೆ ನಾನು ನೋಡಿದ್ರೆ ಇಲ್ಲೇ ಇದ್ದೀನಿ. ರೂಲ್ಸ್ ಪ್ರಕಾರ ಬಾಸ್ಗೂ ಮುಂಚೆ ನಾವು ಆಫೀಸಲ್ಲಿ ಇರಬೇಕು. ಅಯ್ಯೋ, ಇವತ್ತು ಬಿಗ್ ಬ್ರೋ ಗ್ಯಾರಂಟಿ ಸರಿಯಾಗಿ ಕ್ಲಾಸ್ ತಗೋತಾನೆ. ನಾನು ಇದಕ್ಕೆ ನಿನ್ನ CFO ಮಾಡಿದ್ದು ಅಂತ. ನಾನು ಅವ್ನು ಹೇಗ್ರಿ ಫೇಸ್ ಮಾಡಲಿ? ಓಹ್ ಪಾರ್ಥ, ತಿಂಡಿನಾದ್ರೂ ಮಾಡ್ಕೊಂಡು ಹೋಗಿ. ಅಪೇಕ್ಷಾ ನೋಡಿ, ಒಂದಿನ ಬ್ರೇಕ್ಫಾಸ್ಟ್ ಮಾಡಲಿಲ್ಲ ಅಂದರೆ ಏನೂ ಆಗಲ್ಲ. ಬೆಳಗ್ಗೆ ಇದು ಸೇರಿಸಿ ಮಧ್ಯಾಹ್ನ ತಿಂತೀನಿ, ಓಕೆನಾ? ಈಗ ಮತ್ತೆ ನೀವು ನಾನು ಏನು ಕೇಳ್ಬಿಡಿ, ನಾನು ಓಡ್ತಾ ಇದ್ದೀನಿ. ಅಲ್ಲ Bye bye. ಪಾರ್ಥ, ಕರ್ಮ. ಕೆಲಸ ಮಾಡೋದು ಸ್ವಂತ ಕಂಪನಿನಲ್ಲಿ ಗುಲಾಮ್ರ ಥರ ಆಡ್ತಾರೆ. ಅದು ಯಾವಾಗ ಬುದ್ಧಿ ಬರುತ್ತೋ. ಬಣ್ಣ ಹೇಳು, ಬಿಸಿನೀರು ಕುಡಿ. ವೆದರ್ ನಿನಗೆಷ್ಟು ಸರ್ತಿ ಹೇಳಿದ್ದೀನಿ, ಎಲ್ಲಾದ್ರೂ ಹೋಗ್ಬೇಕಾದ್ರೆ ಒಬ್ಬೊಬ್ಬಳೆ ಹೋಗ್ಬೇಡ, ನನಗೂ ಹೇಳು ಅಂತ. ನನ್ನ ಮಾತೇ ಕೇಳಲ್ಲ. ಒಬ್ಬಳೆ ಹೋಗಿದ್ಯಾ, ಬಿದ್ದೇಟ್ ಮಾಡ್ಕೊಂಡಿದ್ದೆ. ಆ ನೋವಿಗೆ ಈಗ ಜ್ವರ ಬೇರೆ ಬಂದಿದೆ. ಆನಂದ್, ಇಷ್ಟೊಂದು ತಲೆ ಕೆಡ್ಸ್ಕೋಬೇಡ. ನನಗೆ ಏನೂ ಆಗಿಲ್ಲ, ಲೈಟಾಗಿ ಜ್ವರ ಬಂದಿದೆ ಅಷ್ಟೇ. ಒಂದು ಟ್ಯಾಬ್ಲೆಟ್ ತೊಗೊಂಡ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ನಾನು ಮ್ಯಾನೇಜ್ ಮಾಡ್ಕೋತೀನಿ, ನೀನು ಆಫೀಸ್ಗೆ ಹೋಗ್ಬಾ. ಏನೋ ನೀ ಸ್ಥಿತಿಯಲ್ಲಿ ಬಿಟ್ಟು ನಾನು ಆಫೀಸ್ಗೆ ಹೋಗ್ಬೇಕಾ? ಸಾಧ್ಯನೇ ಇಲ್ಲ. ಅಲ್ಲ, ಅಲ್ಲಿ ಹೋದ್ರೂ ನನಗೆ ಕೆಲಸ ಮಾಡೋಕ್ಕಾಗತ್ತಾ? ನನ್ನ ಜ್ಞಾನ ಎಲ್ಲ ಇಲ್ಲೇ ಇರುತ್ತೆ. ನಿನಗೆ ಏನಾಗ್ಬಿಡುತ್ತೋ ಅನ್ನೋ ಟೆನ್ಷನಲ್ಲಿ ಇರ್ತೀನಿ ಅಷ್ಟೇ. ನಾನಿವತ್ತು ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ನೀನು ಹುಷಾರಾಗೋವರೆಗೂ ನಿನ್ನ ಜೊತೆಗೆ ಇದ್ದು ನಿನ್ನ ಸೇವೆ ಮಾಡ್ತೀನಿ. ಸೇವೆನಾ? ಹಾಂ, ಏಕೆ ಮಾಡಬಾರ್ದಾ? ಚಿನ್ನ, ಹೆಂಡತಿ ಸೇವೆ ಮಾಡಿದ್ರಲ್ಲೂ ಒಂಥರ ಸುಖ ಇರುತ್ತೆ ಗೊತ್ತಾ? ಇರು, ನಿಂಗೆ ಟಿಫನ್ ತೊಗೊಂಬರ್ತೀನಿ. ಏ ಆನಂದ್, ಬೇಡ, ನಾನು ಮ್ಯಾನೇಜ್ ಮಾಡ್ಕೋತೀನಿ. ನೋ ನೋ ನೋ, ಹಾಲು ಜೇನು ಫಿಲಮಲ್ಲಿ ಅಣ್ಣವ್ರು ಏನು ಹೇಳಿದ್ದಾರೆ? ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ, ಎಲ್ಲ ಕೆಲಸ ಮಾಡಿ ಮುಗಿಸುವೆ, ನೀನೇ ಆಗ ಮೆಚ್ಚಿಕೊಳ್ಳುವೆ. ಅಬಬಂ ಪಬಬಂ ಪಬಬಂ. ಅವರ ಅಭಿಮಾನಿ ನಾವು ಅವ್ರ ಥರನೇ ಬಂದೇ. ಹಾಂ, ಸೊ ಫಸ್ಟ್ 3 ಪಾಯಿಂಟ್ಸಲ್ಲಿ ಅದಷ್ಟೇ ಚೇಂಜಸ್ಸು ನೋಟ್ ಮಾಡ್ಕೊ. ಏನಾಗಿದೆ ಇವ್ರಿಗೆ? ಒಂದು ಫೋನ್ ಇಲ್ಲ, ಮೆಸೇಜ್ ಇಲ್ಲ, ಯಾವತ್ತೂ ಹಿಂಗೆ ಮಾಡಿರಲಿಲ್ಲ. ಇಲ್ಲ, ಅವ್ರ ಕಾಲ್ ರಿಸೀವ್ ಮಾಡೋವರೆಗೂ ನಾನು ಬಿಡಲ್ಲ, ಟ್ರೈ ಮಾಡ್ತಾನೆ ಇರ್ತೀನಿ. ಅರ್ಥ ಆಯ್ತಲ್ವಾ? ಎಸ್ ಬ್ರೋ, ನಾನು ಒಂದು ರೌಂಡು ಟೀಮ್ನ ಮೀಟಿಂಗ್ ಕರೆದು ಡಿಸ್ಕಸ್ ಮಾಡಿ ಕಮ್ಯುನಿಕೇಟ್ ಮಾಡ್ತೀನಿ. ಐ ಟೇಕ್ ಕೇರ್ ಆಫ್ ಇಟ್, ಡೋಂಟ್ ವರಿ. ಓಕೆ, ಸೊ ನಾವು ಲೆಟ್ಸ್ ಕಮ್ ಟು ದ 4th ಪಾಯಿಂಟ್. 4th ಪಾಯಿಂಟಲ್ಲಿ ಇದು ಯಾರ್ದು ಜೈ ಫೋನ್? ಪದೇ ಪದೇ ಫೋನ್ ಮಾಡ್ತಿದಾರಲ್ಲ. ಬ್ರೋ, 1 minute, ಐಲ್ ಕಮ್ ಬ್ಯಾಕ್. ಹಲೋ, ಯಾಕೆ ಈ ಸತಿ ಫೋನ್ ಮಾಡಿ ತಲೆ ತಿಂತಾ ಇದೆಯಾ ನನಗೆ? ಹಾಂ, ನಿಮ್ಗೇನಾಗಿದೆ? ಅಷ್ಟು ಸಲ ಕಾಲ್ ಮಾಡಿದ್ದೀನಿ, ಮೆಸೇಜ್ ಮಾಡಿದ್ದೀನಿ, ಒಂದಕ್ಕಾದ್ರೂ ರಿಪ್ಲೈ ಮಾಡಬೇಕೋ ಬೇಡವೋ? ನೀವು ನೋಡಿನೂ ಅದಕ್ಕೆ ರಿಪ್ಲೈ ಮಾಡಿಲ್ಲ ಅಲ್ವಾ? ನಂಗೆ ಗೊತ್ತು, ನಿನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದೀರಾ ತಾನೆ? ಎಸ್, ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ಯಾ. ನಾನು ನಿನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದೀನಿ. ಜೈ, ನೀವಾ ಈ ಮಾತು ಹೇಳ್ತಾ ಇರೋದು? ನೋಡು, ಜಾಸ್ತಿ ಸೀನ್ ಕ್ರಿಯೇಟ್ ಆಗೋದು ನನಗೆ ಇಷ್ಟ ಇಲ್ಲ. ನನಗೆ ಸಾಕಾಗಿ ಹೋಗಿದೆ, ನನಗೆ ಟೆನ್ಷನ್ ತಡೆಯೋಕ್ಕಾಗ್ತಾ ಇಲ್ಲ. ಇದೆಲ್ಲ ನಂದೇ ಮಿಸ್ಟೇಕು. ನಾನು ನಿನ್ನಿಂದ ಬೀಳ್ಬಾರ್ದಾಗಿತ್ತು. ಜೈ, ಏನು ಹೇಳ್ತಾ ಇದ್ದೀರಾ? ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ? ನನಗೆ ಟಾರ್ಚರ್ ಅನ್ನಿಸ್ತಾ ಇದೆ, ಉಸಿರು ಕಟ್ತಂಗೆ ಆಗ್ತಿದೆ. ಇದೆಲ್ಲ ನಿಂತ್ರೆ ಸಾಕಪ್ಪ ಅನ್ನಿಸ್ತಾ ಇದೆ. ನೋಡು, ಇಲ್ಲಿ ತನಕ ಏನೇನಾಗಿದೆಯೋ ನಮ್ಮಿಬ್ರು ಮಧ್ಯೆ, ದಯವಿಟ್ಟು ಅದನ್ನೆಲ್ಲ ಮರೆತುಬಿಡು. ನನಗಿದೆಲ್ಲ ಸಾಕಾಗೋಗಿದೆ. ಐ ವಾಂಟ್ ಟು ಸ್ಟಾಪ್ ಆಲ್ ದಿಸ್ ಥಿಂಗ್ಸ್. ನನಗೆ ನಿನ್ನ ಮೇಲೆ ಯಾವುದೇ ಇಂಟ್ರೆಸ್ಟ್ ಇಲ್ಲ, ಆ್ಯಂಡ್ ನೀನು ನನ್ನ ಮೇಲೆ ಯಾವುದೇ ಇಂಟ್ರೆಸ್ಟ್ ಇಟ್ಕೋಬೇಡ. ಜೈ, ಪ್ಲೀಸ್ ಪ್ಲೀಸ್ ಜೈ, ಹೀಗೆಲ್ಲ ಮಾತಾಡಬೇಡಿ ಪ್ಲೀಸ್. ನೀನು ಎಷ್ಟೇ ಕೇಳ್ಕೊಂಡ್ರು ಅಷ್ಟೇ, ನಾನು ಡಿಸಿಷನ್ ತೊಗೊಂಡಾಗಿದೆ. ನನ್ನ ಲೈಫಲ್ಲಿ ನಿನ್ನ ಚಾಪ್ಟರ್ ಮುಗೀತು. ದಯವಿಟ್ಟು ನಿಮ್ಮ ಮೇಲೆ ಯಾವ ಕಾಲು ಮೆಸೇಜ್ ಏನೂ ಮಾಡಬೇಡ. ಒಂದು ವೇಳೆ ಮಾಡಿದ್ರು ಅದು ಬರೀ ಒನ್ ಸೈಡ್ ಆಗಿರುತ್ತೆ ಹೊರತು ನನ್ನ ಕಡೆಯಿಂದ ನಿಂಗೆ ಯಾವುದೇ ರೆಸ್ಪಾನ್ಸ್ ಸಿಗೋದಿಲ್ಲ. ಸೊ ಪ್ಲೀಸ್ ಡೋಂಟ್ ಕಾಲ್ ಮೀ. ಬಾಯ್. ಜೈ ಜೈ, ಯಾವುದಕ್ಕೂ ಈ ವಿಷಯನ ಆನಂದ್ ಕಿವಿಗೆ ಹಾಕ್ಬಿಡೋಣ. ಸುಮ್ಮನೆ ಡವ್ ಮಾಡಬೇಕು, ಗುಡ್ ವಿಲ್ ಬೆಳಿಬೇಕಲ್ಲ.
ಬಿಸಿ ಬಿಸಿ ಇಡ್ಲಿ ರೆಡಿ. ಕೊಡು, ನಾನೇ ತಿಂತೀನಿ. ನಾನಾಗ್ಲೇನಂದೆ, ಇವತ್ತು ಇಡೀ ದಿವಸ ನಾನು ನಿನ್ನ ಸೇವೆ ಮಾಡಬೇಕು. ಅಪ್ಪ ಅಪ್ಪ ಅಲ್ಲ, ಬರೀ ಆ. ಯಾರಪ್ಪ ಫೋನು? ಜಯದೇವ್ ಕಾಲ್ ಮಾಡ್ತಾ ಇದ್ದಾನೆ. ಹೇಳು ಜೈ. ಆನಂದ್ ಬ್ರೋ, ಯಾಕೆ ಇವತ್ತು ಆಫೀಸಿಗೆ ಬಂದಿಲ್ಲ? ಅದು ಅಪ್ಪಣ್ಣಂಗೆ ಹುಷಾರಿಲ್ಲ, ಅದಕ್ಕೆ ಬರ್ತಾ ಇಲ್ಲ ಆಫೀಸ್ಗೆ. ಇನ್ಫ್ಯಾಕ್ಟ್ ನಾನು ಗೆಳೆಯನ ಫೋನ್ ಮಾಡೋಣ ಅಂತ ಇದ್ದೆ, ಅಷ್ಟರಲ್ಲಿ ನೀನೇ ಕಾಲ್ ಮಾಡಿದೆ ನೋಡು. ಓ, ಅದಕ್ಕೆ ಹುಷಾರು ಬ್ರೋ, ಸಾರಿ. ಆ್ಯಕ್ಚುಲಿ ನಾನು ಏನಕ್ಕೆ ಕಾಲ್ ಮಾಡಿದೆ ಅಂತಂದರೆ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು. ಹೆಲ್ಪಾ? ಏನು ಹೇಳಿ ಜೈ, ಮಾಡೋಣ. ಅದು ಬ್ರೋ, ದಿಯಾ ತುಂಬಾ ತೊಂದರೆ ಕೊಡ್ತಾ ಇದ್ದಾಳೆ ಬ್ರೋ. ನಾನು ಎಷ್ಟೇ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಅದು ವರ್ಕೌಟ್ ಆಗ್ತಿಲ್ಲ. ಮೇಲಿಂದ ಮೇಲೆ ಕಾಲ್ ಮಾಡಿ 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 ಹಿಂಸೆ ಕೊಡ್ತಾ ಇದ್ದಾಳೆ. ಆ್ಯಂಡ್ ಲಿಟರಲಿ ನನಗೆ ಟಾರ್ಚರ್ ಆಗೋಗಿದೆ ಬ್ರೋ. ಅದಕ್ಕೆ ನಿಮ್ಮ ಹತ್ರ ಒಂದು ಹೆಲ್ಪ್ ಕೇಳೋಣ ಅಂತ. ಇದು ನಿಮ್ಮ ಹತ್ರ ಹೇಳೋದು ಸರಿಯಲ್ಲ, ಬಟ್ ಸ್ಟಿಲ್ ನನಗೆ ಬೇರೆ ಏನೋ ಆಪ್ಷನ್ ಇಲ್ಲ. ಈಗ ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಹೇಗಾದರೂ ಮಾಡಿ ಇವಳನ್ನ ಅವ್ರ ಅಪ್ಪ ಇರೋ ಜಾಗಕ್ಕೆ ಸಾಗಾಕ್ಬೋದಾ? ಪ್ಲೀಸ್ ಬ್ರೋ, ಈ ಕೆಲಸ ನಾನೇ ಮಾಡ್ಬೋದು, ಇಲ್ಲ ಅಂತಲ್ಲ. ಆದರೆ ನಾನು ಒಂದು ಮಾಡೋಕ್ಕೋದ್ರೆ ಅದು ಇನ್ನೊಂದು ಆಗ್ಬಿಡುತ್ತೆ. ಮೊದಲೇ ನನ್ನ ಟೈಮ್ ಸರಿ ಇಲ್ಲ. ಅದಕ್ಕೆ ಪ್ಲೀಸ್ ಬ್ರೋ, ಇದೊಂದು ಹೆಲ್ಪ್ ಮಾಡ್ತೀರಾ? ನನ್ನ ಕಷ್ಟ ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೊತೀನಿ. ಆಯ್ತು ಜೈ, ಏನೋ ಒಂದು ಮಾಡೋಣ ಬಿಡು. ಹಾಂ ಸರಿ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಬ್ರೋ, ಈ ವಿಚಾರ ನಮ್ಮಿಬ್ಬರ ಮಧ್ಯನೇ ಇರಲಿ, ಬಿಗ್ ಬ್ರೋ ಗೊತ್ತಾಗೋದು ಬೇಡ. ಯಾಕಂದರೆ ಆಲ್ರೆಡಿ ನಾನು ತುಂಬ ಟೆನ್ಷನ್ ಕೊಟ್ಟಿದ್ದೀನಿ. ಈ ಅನ್ನೆಸೆಸರಿ ಟೆನ್ಷನ್ ಯಾಕೆ ಅಂತ ಅಷ್ಟೇ. ನಿಮ್ಮ ಅಣ್ಣಂಗೆ ಹೇಳದೇ ಇರೋದು ಸ್ವಲ್ಪ ಕಷ್ಟನೇ, ಟ್ರೈ ಮಾಡ್ತೀನಿ ಬಿಡು. ಹಾಂ, ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಆನಂದ್, ಜಯದೇವ್ ನಿಜವಾಗ್ಲೂ ಬದಲಾಗ್ತಾನೆ ಅಂತ ನಿಂಗೆ ಅನ್ಸುತ್ತಾ? ಖಂಡಿತ ಬದಲಾಗ್ತಾನೆ. ಇಲ್ಲ, ಅವನೇ ಫೋನ್ ಮಾಡಿ ಈ ಥರ ಸಮಸ್ಯೆ ಹೇಳ್ಕೊತಾ ಇದ್ದಾನೆ ಅಂದಮೇಲೆ ಬದಲಾಗದೆ ಇರ್ತಾನ? ಅವನೇನಾದ್ರೂ ಬದಲಾಗಲ್ಲ ಅಂದಿದ್ದರೆ ಕದ್ದು ಮುಚ್ಚುಗಳನ್ನ ಮೀಟ್ ಮಾಡ್ಕೊಂಡು ಬಂದಿರೋನು. ನನಗನ್ಸೋ ಪ್ರಕಾರ ಅವ್ನು ಖಂಡಿತ ಬದಲಾಗ್ತಾನೆ ಕಡೆ. ಏನು ಬದಲಾಗ್ತಾನೋ, ನೀನು ನಂಬೇಕಷ್ಟೇ ಅವನ್ನ. ನಾನಂತೂ ನಂಬಲ್ಲ. ಇರಲಿ, ಬಿಟ್ಟಾಕೋ, ಸುಮ್ಮನೆ ಅದ್ರ ಬಗ್ಗೆ ಚರ್ಚೆ ಬೇಡ. ದೇವ್ರು ಹೆಂಗಿಟ್ಟಿರ್ತಾನೋ ಹಂಗಾಗುತ್ತೆ. ಚಿನ್ನ, ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡಲಿ? ಆನಂದ್, ನಿನ್ಗೆ ಅಡುಗೆ ಮಾಡಿ ಅಭ್ಯಾಸ ಇಲ್ಲ. ನಾನು ಹೇಗೋ ನಿಧಾನಕ್ಕೆ ಮಾಡ್ಕೋತೀನಿ ಬಿಡು. ಅಭ್ಯಾಸ ಇಲ್ಲ ಸರಿ, ಆದರೂ ಇಂಥ ಟೈಮಲ್ಲಿ ಅಭ್ಯಾಸ ಮಾಡ್ಕೊಳ್ಳೋದು ಒಳ್ಳೇದೇ. ಇಲ್ಲಾಂದರೆ ಹೋಟ್ಲಿಂದ ಪಾರ್ಸೆಲ್ ತಂದುಬಿಡ್ಲಾ? ಚಿನ್ನ, ಈ ನಡುವೆ ನಾನು ನೋಡ್ತಾನೆ ಇದ್ದೀನಿ, ನಿನಗೆ ಈ ಮನೆ ನೋಡ್ಕೊಳ್ಳೋದು, ನನ್ನ ನೋಡ್ಕೊಳ್ಳೋದು, ಮಕ್ಕಳು ನೋಡ್ಕೊಳ್ಳೋದು ಸ್ವಲ್ಪ ಬರ್ಡನ್ ಆಗ್ತಾ ಇದೆ ಅಲ್ವೇನೆ? ನಿನಗೋಸ್ಕರ ಸ್ವಲ್ಪನೂ ಫ್ರೀ ಟೈಮ್ ಅನ್ನೋದೇ ಇಲ್ವಲ್ಲ? ಅಲ್ಲ, ಎಲ್ಲ ದೇವ್ರು ಕೊಟ್ಟಿದ್ದಾನೀಗ. ಈಗ ಸುಖವಾಗಿರೋ ಟೈಮಲ್ಲಿ ಬರೀ ಕೆಲಸ ಅಂತ ಇದ್ರೆ ಹೇಗೆ? ನಿನಗೆ ಅಂತ ಸ್ವಲ್ಪ ಟೈಮ್ ಬೇಕಲ್ವಾ? ನೀನು ಹೇಳೋದೇನೋ ಸರಿ, ನನಗೂ ಹಾಗೆ ಅನಿಸುತ್ತೆ. ಆದರೆ ಮಾಡೋ ಕೆಲಸಗಳೆಲ್ಲ ಮಾಡಲೇಬೇಕಲ್ಲ. ಮಹಾರಾಣಿ ಥರ ಸುಮ್ಮನೆ ಕೂತ್ಬಿಟ್ರೆ ಯಾರು ಕೆಲಸಗಳನ್ನ ಮಾಡ್ತಾರೆ ಹೇಳು? ನಾನು ಅದನ್ನೇ ಹೇಳೋಣ ಅಂತ ಇದ್ದೆ. ಇನ್ಮೇಲೆ ನೀನು ಏನು ಮಾಡಬೇಡ, ಆರಾಮಾಗಿರು. ಯಾರನ್ನಾದ್ರೂ ಕೆಲಸಕ್ಕೆ ಇಟ್ಕೊಂಬಿಡೋಣ. ಕೆಲಸದವ್ರ? ಹಾಂ, ಅದೆಲ್ಲ ಏನೂ ಬೇಡ. ಅವರೆಲ್ಲ 1-2 ಕೆಲಸ ಮಾಡ್ತಾರೆ. ನಾನೇ ಹೇಗೋ ನಿಧಾನಕ್ಕೆ ಮ್ಯಾನೇಜ್ ಮಾಡ್ಕೋತೀನಿ ಬಿಡು. ಅದು ಹೆಂಗೆ ಮ್ಯಾನೇಜ್ ಮಾಡ್ಬಿಡ್ತೀಯಾ? ನಿನಗದೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ಯಾರನ್ನಾದ್ರೂ ಒಳ್ಳೆ ಕೆಲಸದವ್ರು ಇಟ್ಕೊಂಡು. ಏನಾನಂದ್ ನೀನು? ಒಳ್ಳೆ ಕೆಲಸದವ್ರು ಅಂತ ಅವ್ರೇನು ಕುತ್ತಿಗೆಗೆ ಬೋರ್ಡ್ ಹಾಕ್ಕೊಂಡಿರ್ತಾರಾ ಒಳ್ಳೆ ಕೆಲಸದವ್ರು ಅಂತ? ಕೆಲಸ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ತಾನೇ ಗೊತ್ತಾಗೋದು ಅವ್ರ ಅವತಾರಗಳೆಲ್ಲ ಏನು ಅಂತ. ಅದು ಅಲ್ಲದೆ ಕಾಲದಲ್ಲಿ ಯಾರನ್ನೂ ನಂಬಕ್ಕಾಗಲ್ಲ. ಒಳ್ಳೆ ಕೆಲಸದವ್ರು ಸಿಗೋದಂತೂ ತುಂಬಾ ಕಷ್ಟ ಇದೆ. ಯಾಕೆ ಹೆಂಗಂತೀಯ? ಒಳ್ಳೆಯವ್ರಿಗೆ ಒಳ್ಳೆಯವ್ರು ಸಿಗ್ತಾರೆ. ಹೇ, ನೆನ್ನೆ ನಮ್ಮ ಮನೆಗೆ ಒಂದು ಹುಡುಗಿ ಬಂದಿದ್ಲಲ್ಲ, ಏನು ಅವಳ ಹೆಸರು? ಅದೇ ನಿಂಗೆ ಹೆಲ್ಪ್ ಮಾಡಿ ಕರ್ಕೊಂಬಂದ್ಲಲ್ಲ? ಹಾಂ, ಸುಧಾ. ಹಾಂ, ಆ ಹುಡುಗಿನ ಕೇಳಿದ್ರೆ ಹೇಗಿದ್ರು ನಮ್ಗೆ ಅವಳು ಇಷ್ಟ ಆಗಿದ್ದಾಳೆ ಅಲ್ವೇ? ಹಣ ನೋಡಿದ್ರೆ ಹಣನೂ ಬಾಯಿ ಬಿಡುತ್ತೆ. ಅಂಥ ಕಾಲದಲ್ಲಿ ಹಣ ಕೊಟ್ಟರು ಬೇಡ ಅಂತ ಹೇಳಿದ್ಲಲ್ಲೇ, ಅವಳಿಗಿಂತ ಒಳ್ಳೆಯವ್ರು ಸಿಗ್ತಾರಾ? ಅವಳನ್ನ ಕೇಳೋಣ ಒಂದು ಮಾತು. ಹೌದಲ್ವಾ? ಅವಳ ನಂಬರು ನನ್ನ ಮೊಬೈಲಲ್ಲಿ ಸೇವ್ ಮಾಡ್ಕೊಂಡಿದ್ದೀನಿ. ಫೋನ್ ತೆಗಿ. ಸುಧಾ ಅಂತ ಸೇವ್ ಮಾಡಿದ್ದೀನಿ ನೋಡು. ಮಾತಾಡು. ಹಲೋ, ಯಾರು? ನಾನು ಆನಂದ್ ಅಂತಮ್ಮ. ಅದೇ ನೆನ್ನೆ ನಮ್ಮ ಮನೆಗೆ ಬಂದಿದ್ರಲ್ಲ, ಸ್ಪೆಷಲ್ ಕಾಫಿ ಮಾಡಿಕೊಟ್ರಿ ನೋಡಿ. ಹೋ, ನೀವಾ ಅಣ್ಣ? ಅಕ್ಕ ಹೇಗಿದ್ದಾರೆ? ಪರವಾಗಿಲ್ವಾ? ಸುಧಾ, ನಾನು ಚೆನ್ನಾಗಿದ್ದೀನಿ.
ಸ್ವಲ್ಪ ಮನೆ ಹತ್ರ ಬರೋಕ್ಕಾಗುತ್ತಾ? ನಿನ್ನ ಹತ್ರ ಮಾತಾಡಬೇಕಿತ್ತು. ಏನಕ್ಕ? ಅವೆಲ್ಲ ಫೋನಲ್ಲಿ ಹೇಳೋಕ್ಕಾಗಲ್ಲ, ನೀನು ಇಲ್ಲಿಗೆ ಬಾಮ್ಮ. ಸರಿ ಅಣ್ಣ, ಕೆಲ್ಸಕ್ಕೆ ಹೋಗ್ತಿದ್ದೀನಿ, ಮುಗಿಸ್ಕೊಂಡು ಬರುವಾಗ ಸಿಗ್ತೀನಿ. ಆಯ್ತು ಆಯ್ತಮ್ಮ, ಬಾ. ಅವಳು ಕೆಲ್ಸಕ್ಕೆ ಒಪ್ಕೊಂಬಿಟ್ರೆ ತುಂಬ ಒಳ್ಳೇದಾಗುತ್ತಲ್ವಾ? ಹ್ಞೂ ಆನಂದ್, ನೋಡೋಣ. ಗುಡ್ ಮಾರ್ನಿಂಗ್ ಬ್ರೋ. ಏನು ಪಾರ್ಥ ಈಗ ಬರ್ತಾ ಇದೆಯಾ? ಬಿಗ್ ಬ್ರೋ, ನಾನು ಬೆಳಗ್ಗೆ ಬೇಗನೆ ಹೊರಟೆ ಮ್ಯಾನ್. ಆದರೆ ಬ್ಯಾಂಗ್ಳೂರ್ ಟ್ರಾಫಿಕ್ ಹೆಂಗೆ ಅಂತ ನಿಂಗೆ ಗೊತ್ತಲ್ವಾ? ಅದನ್ನು ತಪ್ಪಿಸ್ಕೊಂಡು ಬರೋಷ್ಟೊಳಗೆ ಲೇಟ್ ಆಗೋಯ್ತು. ಪಾಪ ಬೆಂಗಳೂರು ಟ್ರಾಫಿಕ್ ನಿನ್ನೆ ಇರಲಿಲ್ಲ, ಇವತ್ತು ಮಾತ್ರ ಟ್ರಾಫಿಕ್ ಇತ್ತಲ್ವಾ? ನೀನು ಲೇಟಾಗಿ ಬಂದು ಟ್ರಾಫಿಕ್ ಮೇಲೆ ಎತ್ತಾಗ್ತಾ ಇದೆಯಾ? ಆಫೀಸಿಗೆ ಕರೆಕ್ಟ್ ಟೈಮ್ ಬರಬೇಕು ಅಂದರೆ ನೀನು ಟೈಮ್ನ ಮ್ಯಾಚ್ ಮಾಡ್ಕೋಬೇಕು. ಯು ಆರ್ ಇನ್ ಅ ರೆಸ್ಪಾನ್ಸಿಬಲ್ ಪೊಸಿಷನ್. ನಾವು ನೀನೇ ಲೇಟಾಗಿ ಬಂದರೆ ನಿನ್ನ ಕೈ ಕೆಳಗೆ ಕೆಲಸ ಮಾಡೋರು ಲೇಟಾಗಿ ಬರಲ್ವಾ? ಡೋಂಟ್ ಡೂ ಇಟ್. ಸಾರಿ ಬ್ರೋ, ನೆಕ್ಸ್ಟ್ ಟೈಮಿಂದ ಒಳ್ಳೆ ಸ್ಕೂಲ್ ಸ್ಟೂಡೆಂಟ್ ಥರ ಬೆಳಗ್ಗೆನೇ ಬಂದ್ಬಿಡ್ತೀನಿ. ಇದೇ ಲಾಸ್ಟ್. ಇನ್ನೊಂದ್ಸತಿ ಈ ಥರ ಮಾಡಿದ್ರೆ ತಮ್ಮ ಅಂತಾನು ನೋಡಲ್ಲ. ಐ ಟೇಕ್ ಸ್ಟ್ರಿಕ್ಟ್ ಆ್ಯಕ್ಷನ್. ಓಕೆ ಓಕೆ ಬ್ರೋ, ದಿಸ್ ಇಸ್ ದ ಲಾಸ್ಟ್ ಟೈಮಾ? ಹೌದು, ಜೈ ಬ್ರೋ ಇಲ್ಲಿ ಏನೋ ಇಬ್ರ ಜೊತೆ ಮೀಟಿಂಗ್ ಇದೆ ಅಂತ ಹೇಳಿದೆ. ಯಾ, ಇಲ್ಲೇ ಇದ್ದ, ಬರ್ತಾನೆ. ಓಕೆ. ಸಾರಿ. ಹಾಯ್ ಪಾರ್ಥ. ಹಾಯ್. ಇಲ್ಲ, ಈಗ ಬಂದ್ಯಾನ? ಜಸ್ಟ್ ಈಗ ಬಂದೆ ಮ್ಯಾನ್. ಯು ಆರ್ ಲೇಟ್ ಮ್ಯಾನ್, ಕಮ್ ಸಿಟ್. ಬ್ರೋ, ಅದು ದಿಯಾ ಕಾಲ್ ಮಾಡಿದ್ಲು. ಇದ್ರಲ್ಲಿ ನನ್ನ ತಪ್ಪೇನೂ ಇಲ್ಲ ಬ್ರೋ. ನಾನು ಎಷ್ಟು ಹೇಳಿದ್ರು ಅವಳು ಕೇಳ್ತಾನೆ ಇಲ್ಲ. ಮೇಲಿಂದ ಮೇಲೆ ಕಾಲು ಮೆಸೇಜು ಮಾಡಿ ತಲೆ ತಿಂತಾನೆ ಇದ್ದಾಳೆ, ಟಾರ್ಚರ್ ಕೊಡ್ತೀಯಾಳೆ. ನಾನು ಅವಳಿಗೆ ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ, ಇನ್ನು ಯಾವತ್ತು ಪ್ಲೀಸ್ ನನ್ನ ಲೈಫ್ಗೆ ಎಂಟ್ರ್ ಆಗಬೇಡ ಅಂತ. ನೀನೇನು ತಲೆ ಕೆಡಿಸ್ಕೊಬೇಡ ಬ್ರೋ, ನಾನು ಇವಾಗ ಬದಲಾಗಿದ್ದೀನಿ, ನಾನೇ ಸರಿ ಇದ್ದೀನಿ ಅಂದಮೇಲೆ ಅವಳು ಏನು ಮಾಡೋಕ್ಕಾಗತ್ತೆ. ಐ ವಿಲ್ ಟೇಕ್ ಕೇರ್ ಆಫ್ ಇಟ್. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ಹಾಂ ಪಾರ್ಥ, ಯಾ, ಅದೊಂದು ಡಿಸೈನ್ಸ್ ಇತ್ತಲ್ಲ, ಕೊಡಿಲಿ. ಜೈ, ಐ ವಾಂಟ್ ಯು ಟು ಲುಕ್ ಇನ್ ಟು ದಿಸ್. ದಿಸ್ ಎ ನ್ಯೂ ಪ್ರಾಜೆಕ್ಟ್. ನನಗೆ ಭಾಳ ದೊಡ್ಡ ಕನಸಿನ ಪ್ರಾಜೆಕ್ಟ್ ಇದು. ಬಟ್ ಇವ್ರೇನು ಕೋಟ್ ಮಾಡಿದಾರಲ್ಲ, ಅದೇನು ನಮ್ತ ದೊಡ್ಡ ಪ್ರಾಫಿಟ್ ಮಾಡಲ್ಲ. ಬಟ್ ಪಕ್ಕದಲ್ಲಿ ಒಂದು ಪ್ಲಾಟ್ ಇದೆ ನೋಡು, ನಾವು ಅದನ್ನು ಪರ್ಚೇಸ್ ಮಾಡಿ ಡೆವಲಪ್ ಮಾಡಿದ್ರೆ ಇಟ್ ವಿಲ್ ಬಿ ಮೋರ್ ಪ್ರಾಫಿಟಬಲ್. ಆ ರೋಡ್ ಕಾಣಿಸ್ತಾ ಇದೆಯಲ್ಲ, ದಟ್ ವಿಲ್ ಬಿ ಕಮರ್ಷಿಯಲ್. ಅವ್ರು ಕೋಟ್ ಮಾಡೋದು ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತದೆ ನನಗೆ. ವಾಟ್ ಯು ಸೇ? ಕೋಟಿಂಗ್ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತಿದೆ, ಬಟ್ ಆ್ಯಕ್ಚುಲಿ ವಾಟ್ ಯು ಸೆಡ್ ಇಸ್ ಅ ಗ್ರೇಟ್ ಐಡಿಯಾ ಬ್ರೋ. ಪಾರ್ಥ, ಫಾರ್ವರ್ಡ್ ಮಿ ದಿಸ್. ಐ ಟೇಕ್ ಸಮ್ ಟೈಮ್ ಅಂಡ್ ಐ ಕ್ರಾಸ್ ಇಟ್. ಯಾ, ಶೋರ್ ಶೋರ್. ಆ್ಯಂಡ್ ನೆಕ್ಸ್ಟ್, ಒಂದು ಸೆಕೆಂಡ್. ರಮೇಶ್. ಹಾಂ ರಮೇಶ್, ಕಂಗ್ರ್ಯಾಚುಲೇಷನ್ಸ್. ಯಾಕೆ? ಕಂಗ್ರ್ಯಾಚುಲೇಷನ್ ಸರ್. ಕಂಪನಿ ಆಫ್ ದ ಡಿಕೆಡ್ ಅವಾರ್ಡ್ ಈ ಸಲ ನಿಮಗೆ ಬಂದಿದೆಯಲ್ಲ ಸರ್. ವಾಟ್? ನಮ್ಮ ಕಂಪ್ನಿಗ? ಏನು ಹೇಳ್ತಾ ಇದ್ದೀರಾ? ನನಗೆ ಗೊತ್ತಾಗಲಿಲ್ಲ. ನ್ಯೂಸ್ ಪೇಪರ್ ನೋಡಿ ಸರ್, ಗೊತ್ತಾಗುತ್ತೆ. ಹೌದಾ? ಎನಿವೇಸ್, ಥ್ಯಾಂಕ್ಸ್ ಫಾರ್ ದ ಗುಡ್ ನ್ಯೂಸ್ ಆ್ಯಂಡ್ ಯುವರ್ ವಿಶಸ್. ನಾನು ನೋಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ರಮೇಶ್. ಯಾ, ಬಾಯ್. ಹಾಂ, ಏನು ಇಷ್ಟೊಂದು ಎಕ್ಸೈಟ್ ಆಗಿದೆಯಾ? ಪಾರ್ಥ, ನಮ್ಮ ಕಂಪನಿಗೆ ಕಂಪನಿ ಆಫ್ ದ ಡೆಕೇಡ್ ಅನ್ನೋ ಅವಾರ್ಡ್ ಬಂದಿದೆಯಂತೆ. ವಾಹ್! ಅಲ್ಲ, ನಾನು ಆ ಥರದ್ದು ಎಲ್ಲೂ ಒಂದು ಇನ್ವೈಟ್ ನೋಡಲಿಲ್ಲ, ನಮ್ಮ ಕಂಪ್ನಿ ಡೀಟೇಲ್ಸ್ ಎಲ್ಲ ಏನೂ ಕಳಿಸ್ಲಿಲ್ಲ. ಹೆಂಗೆ ಸಾಧ್ಯ ಆಯ್ತಿದು? ಹಾಂ, ಆನಂದ್ ಏನಾದರೂ ಕಳಿಸಿದ್ನಾ? ಲೆಟ್ ಮಿ ಕ್ರಾಸ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ಬ್ರೋ, ಅದು ನಮಗೆ ಬಂದಿರೋದು. ಎಸ್ ಬ್ರೋ, ಸರ್ಪ್ರೈಸ್ ಆಗಿರಲಿ ಅಂತ ನಮ್ಮ ಕಂಪ್ನಿ ಡೀಟೇಲ್ಸ್ನ ಕಳಿಸ್ಕೊಟ್ಟಿದ್ದೆ ನಾನು. ಮಾರ್ಕೆಟಲ್ಲಿ ಎಷ್ಟು ವರ್ಷದಿಂದ ಇದ್ದೀವಿ ನಾವು, ಎಷ್ಟೆಲ್ಲ ಒಳ್ಳೆ ಕೆಲಸಗಳು ಮಾಡಿದ್ದೀವಿ. ಸೋಷಿಯಲ್ ಸರ್ವಿಸ್ ಆಗಿರ್ಬೋದು, ಚಾರಿಟಿಗಳಾಗಿರ್ಬೋದು, ಇದೆಲ್ಲ ಪಬ್ಲಿಕಲ್ಲಿ ನೋಟಿಸ್ ಆಗಬೇಕಲ್ವಾ ಬ್ರೋ? ನೋಟಿಸ್ ಆದರೆ ಆಬ್ವಿಯಸ್ಲಿ ನಮ್ಮ ಕಂಪ್ನಿಗೆ ಒಂದು ಗುಡ್ ವಿಲ್ ಅಂತ ಬರುತ್ತೆ, ಆ್ಯಂಡ್ ನಾವು ಮಾಡ್ತಿರೋ ಎಲ್ಲ ಒಳ್ಳೆ ಕೆಲಸಗಳಿಗೆ ಒಂದು ಬಲ ಅಂತ ಸಿಗುತ್ತೆ. ಎಕ್ಸಾಕ್ಟ್ಲಿ. ಹಾಗಾಗಿ ಸರ್ಪ್ರೈಸ್ ಕೊಡೋಣ ಅಂತ ಆ್ಯಕ್ಚುಲಿ ನಮ್ಮ ಕಂಪ್ನಿ ಡೀಟೇಲ್ಸ್ನೆಲ್ಲ ನಾನೇ ಕಳಿಸ್ಕೊಟ್ಟಿದ್ದು. ಆ್ಯಂಡ್ ವಿ ಡಿಸರ್ವ್ ಇಟ್ ಬ್ರೋ. ಸಾರಿ, ವಿ ಅನ್ನೋದಕ್ಕಿಂತ ಯು ಡಿಸರ್ವ್ ಇಟ್ ಬ್ರೋ. ಯು ರಿಯಲಿ ಡಿಸರ್ವ್ ಇಟ್. ಇದರಿಂದ ಇರೋ ಎಲ್ಲ ಶ್ರಮನೂ ನಿಂದೇನೆ, ಎಲ್ಲ ಕ್ರೆಡಿಟ್ಸು ಆ್ಯಕ್ಚುಲಿ ನಿನಗೆ ಹೋಗಬೇಕು. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಬ್ರೋ. ಥ್ಯಾಂಕ್ ಯು ಸೋ ಮಚ್ ಸೈ. ಥ್ಯಾಂಕ್ ಯು ಬಿಗ್ ಬ್ರೋ,
ಕಂಗ್ರಾಟ್ಸ್. ಥ್ಯಾಂಕ್ ಯು ಪಾರ್ಥ. ಫೀಲ್ ಸೋ ಗುಡ್. ಎಂಥ ಹುಮ್ಮಸ್ಸು ಬರುತ್ತೆ ಗೊತ್ತಾ. ಜೈ, ಪರ್ಸ್ನಲಿ ನನ್ನ ಕಡೆಯಿಂದ ದೊಡ್ಡ ಥ್ಯಾಂಕ್ಸ್. ಬ್ರೋ ಥ್ಯಾಂಕ್ಸ್ ಯಾಕೆ ಬ್ರೋ? ಎಲ್ಲ ಕ್ರೆಡಿಟ್ಸ್ ನಿನ್ಗೆ ಸೇರಬೇಕು ಬ್ರೋ. ಈ ಕಂಪ್ನಿಯಿಂದ ಇರೋ ಅಷ್ಟು ಶ್ರಮ ನಿಂದು. ನಾನು ಬರೀ ಆ ಡೀಟೇಲ್ಸ್ನ ಪೋಸ್ಟ್ ಮಾಡಿ ಕೆಲಸ ಮಾಡಿದೆ ಅಷ್ಟೇ. ಇರ್ಬೋದು ಜೈ, ಬಟ್ ಈ ಅವಾರ್ಡ್ ಬಂದಿರೋದ್ರಿಂದ ನಮ್ಮ ಕಂಪ್ನಿಗೆ ಎಂಥ ಒಂದು ಬೂಸ್ಟ್ ಸಿಕ್ಕತ್ತೆ ಗೊತ್ತಾ. ನಾವು ಮಾರ್ಕೆಟಲ್ಲಿ ಭಾಳ ದೊಡ್ಡ ಹೈಪ್ ಸಿಕ್ಕತ್ತೆ. ಯು ಡೋಂಟ್ ನೋ ಆಲ್ ದೋಸ್ ಥಿಂಗ್ಸ್. ಎನಿವೆ, ಥ್ಯಾಂಕ್ಸ್ ಆ್ಯಂಡ್ ಬಿಗ್ ಥ್ಯಾಂಕ್ಸ್. ಜೈ ಬ್ರೋ, ಸೂಪರ್. ಯಾ, ಹಿಯರ್ ಇಟ್ ಈಸ್. ಇಲ್ಲಿ ನೋಡಿ, ಪೇಪರ್ ಬಂದಿದೆ. ಕಮ್ ಸಿ. ಸಾರಿ ಮೇಡಮ್. ಏನ್ ಸಾರಿ? ಅಷ್ಟೊಂದು ಸಂಬಳ ತಗೋತೀರಾ? ನೆಟ್ಟಗೆ ಕೆಲಸ ಮಾಡೋದಕ್ಕಾಗೋದಿಲ್ವಾ? ಇದಕ್ಕೆ ನಾನು ನಿಮಗೆ ಸಂಬಳ ಕೊಡೋದು? ನಿಮಗೆಲ್ಲ ಯಾರೇ ಅಡುಗೆ ಮಾಡೋದು ಹೇಳ್ಕೊಟ್ಟಿದ್ದು? ಹಾ, ಕೇಳಿದ್ರೆ ಎಲ್ಲನೂ ಬರುತ್ತೆ ಅಂತ ಹೇಳ್ತೀರಾ. ದೊಡ್ಡದಾಗಿ ಚೆಫ್ ಅಂತ ಬೇರೆ ಬೋರ್ಡ್ ಹಾಕೊಂಡು ಬಂದ್ಬಿಡ್ತೀರಾ. ಆದರೆ ಯಾವುದು ನೆಟ್ಟಗೆ ಬರಲ್ಲ. ನೀವು ಮಾಡೋ ಅಡುಗೆನೋ ಬಾಯಲ್ಲಿ ಇಡೋದಕ್ಕಾಗಲ್ಲ. ಅಷ್ಟು ಕಚ್ಚಡವಾಗಿರುತ್ತೆ. ನೀವೇ ತಿನ್ಬೇಕು ಅದನ್ನ. ಉಪ್ಪಿದ್ರೆ ಖಾರ ಇರಲ್ಲ, ಖಾರ ಇದ್ರೆ ಹುಳಿ ಇರಲ್ಲ, ಒಟ್ಟಲ್ಲಿ ಏನೋ ಒಂದು ಇರಲ್ಲ ಅದರಲ್ಲಿ. ಹೋಗ್ಲಿ, ನಾವು ಹೇಳಿದ್ದನ್ನಾದ್ರೂ ಕೇಳ್ತೀರಾ? ಅದು ಕೇಳಲ್ಲ. ಈ ಕಿವಿಲ್ ಕೇಳೋದು, ಈ ಕಿವಿಲ್ ಬಿಟ್ಬಿಡೋದು. ಯಾವ ಇನ್ಸ್ಟ್ರಕ್ಷನ್ನು ಕರೆಕ್ಟಾಗಿ ಫಾಲೋ ಮಾಡೋದೇ ಇಲ್ಲ. ಎಲ್ಲನೂ ಬೇಕಾಬಿಟ್ಟು ಮಾಡಿಬಿಡ್ತೀರಾ. ಸಾರಿ ಮೇಡಮ್. ಮತ್ತೆ ಅದನ್ನೇ ಹೇಳಬೇಡಿ ನೀವು. ನಾನು ನಿಮಗೆ ನೀಟಾಗಿ ಹೇಳಿದೆ ತಾನೇ ಕರೆಕ್ಟಾಗಿ ರೋಸ್ಟ್ ಮಾಡಿ ಅಂತ? ಹೇಳಿದೆ ತಾನೇ? ಹೇಳಿದ್ಮೇಲೂ ಯಾಕೆ ಆ ಥರ ಮಾಡಿದ್ದೀರಾ? ಹಾಂ, ಹೇಳೋರು ಕೇಳೋರು ಯಾರೂ ಇಲ್ಲ ಅಂತನಾ? ಅಷ್ಟು ಕೇರ್ಲೆಸ್ಸು. ನಿಮಗೆ ಸಂಬಳ ಕೊಟ್ಟು ನೀವು ಮಾಡಿ ಹಾಕಿದ್ದನ್ನು ತಿನ್ಬೇಕಾ ನಾವು? ಅಪ್ಪಿ, ಏನಾಯ್ತು? ಯಾಕೆ ಇಷ್ಟೊಂದು ಕೂಗಾಡ್ತಿದ್ಯಾ? ಕೂಗಾಡ್ದೆ ಇನ್ನೇನು ಮಾಡಲಿ? ಇವ್ರು ಮಾಡಿರೋ ಕೆಲಸಕ್ಕೆ ಕೂರಿಸ್ಕೊಂಡು ಸನ್ಮಾನ ಮಾಡ್ಲಾ? ರೋಸ್ಟ್ ಮಾಡು ಅಂತ ಅಷ್ಟು ಹೇಳಿದ್ದೀನಿ, ಅರ್ಧಂಬರ್ಧ ಬೇಯಿಸಿಟ್ಬಿಟ್ಟಿದ್ದಾಳೆ. ಅಪ್ಪಿ, ಅವ್ರು ತುಂಬ ದಿನದಿಂದ ಈ ಮನೇಲಿ ಕೆಲಸ ಮಾಡ್ತಿದ್ದಾರೆ. ಅಪ್ಪಿ, ತಪ್ಪು ಯಾರಿಂದ ಆಗಲ್ಲ? ಎಲ್ಲರೂ ಎಲ್ಲ ಕೆಲಸದಲ್ಲಿ ತಪ್ಪು ಮಾಡ್ತಾರೆ. ಮೋರೋವರ್, ಯಾರು ಬೇಕು ಅಂತ ತಪ್ಪು ಮಾಡಲ್ವಲ್ಲ. ಒಂದೊಂದ್ಸರಿ ಹಾಗಾಗೋಗುತ್ತೆ. ಅಪ್ಪಿ, ನಾವು ಅವ್ರಿಗೆ ಸಂಬಳ ಕೊಡ್ತೀವಿ, ಬಟ್ ಜೊತೆಲಿ ಮರ್ಯಾದೆನೂ ಕೊಡ್ಬೇಕಲ್ವಾ? ಅಕ್ಕ ಪ್ಲೀಸ್, ಕೇಳ್ತಾ ಇದ್ದೀನಿ ಅಂತ ಉದ್ದುದ್ದ ಭಾಷಣ ಬಿಗಿಯೋದಕ್ಕೆ ಬರಬೇಡ. ಅದೆಲ್ಲ ಕೇಳೋದಕ್ಕೆ ನನ್ನಿಂದ ಆಗಲ್ಲ. ಒಳ್ಳೆ ಹಳೆ ಅಜ್ಜಿರು ಪುರಾಣ ಹೇಳ್ದಂಗೆ ಇರತ್ತೆ ನೀನು ಮಾತಾಡೋಕ್ಕೆ ಶುರು ಮಾಡಿದ್ರೆ. ನೋಡು, ನೀನು ನನಗೆ ಬುದ್ಧಿ ಹೇಳೋದಕ್ಕೆ ಬರಬೇಡ. ನಿನ್ನ ಹತ್ರ ಬುದ್ಧಿ ಹೇಳಿಸ್ಕೊಳ್ಳೋ ಅಷ್ಟು ದಡ್ಡಿ ಏನಲ್ಲ ನಾನು. ನಿನ್ನ ಅಡ್ವೈಸಿನ ಅವಶ್ಯಕತೆ ನನಗಿಲ್ಲ. ಓಕೆ, ಇದನ್ನೆಲ್ಲ ನೀನು ಸ್ಟೂಡೆಂಟ್ಸ್ ಹತ್ರ ಇಟ್ಕೊ.